Dear students, today let us discuss about that is new chapter surface area and volumes. ಸೊ ನಿನ್ನೆ ನಿಮಗೆ ಮಾಡಿರ್ತಕ್ಕಂಥ ಅದು ಎಕ್ಸಸೈಸ್ ನಿಲ್ಲಿಸಿದ್ದೀನಿ. ಯಾಕೆಂದ್ರೆ ಅದು ಗ್ರಾಫ್ ಬುಕ್ ಬೇಕು, ಮತ್ತೆ ಗ್ರಾಫ್ ಬುಕ್ ಬೇಕು ಅಂತಂದ್ರೆ ಅದರಲ್ಲಿ ನಾವು ನಿಮಗೆ ಕ್ಲಾಸ್ ರೂಮ್ನೇ ಕೊಟ್ಟರೆ ನೀಟಾಗಿ ಬರ್ತದೆ ಗ್ರಾಫ್ ಬುಕ್ ಹತ್ರ. ಇದಷ್ಟು ನೀಟಾಗಿ ಬರಲ್ಲ, ಅದಕ್ಕೋಸ್ಕರ ಅದನ್ನು ಒಂದೆರಡು ಎಕ್ಸಸೈಸ್ ನಾನು ನಿಲ್ಲಿಸಿದ್ದೀನಿ. ಅದನ್ನು ನಾನು ಕ್ಲಾಸ್ ರೂಮ್ಸಲ್ಲಿ ಹೇಳ್ತೀನಿ. ಅದಕ್ಕೆ ನಾನು ಹೊಸದಾಗಿ ಈಗ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಅಂತ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದಾಗಿರಲಿ, ಪೆಂಡಿಂಗ್ ಆಗಿರಲಿ, ನೋ ಪ್ರಾಬ್ಲಮ್. ಓಕೆ, ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್. ಸೊ ಆಕ್ಚುಲಿ ಅನದರ್ ನೇಮ್ಡ್ ಆಸ್ ಮೆನ್ಸುರೇಷನ್. ಮೆನ್ಸುರೇಷನ್ಸ್ ಅಂತ ಸಹ ಇದನ್ನ ಕರೀತಾರೆ. ಓಕೆ, ಹಿಯರ್ ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಟೂ ಮೆನ್ಸುರೇಷನ್ಸ್. One is cuboid, another one is cube. Cube and cuboid is a two mensurations. Today let us discuss about total surface area and lateral surface area of cuboid and cube. Okay, first, what is the area of cuboid? How do you find out that cuboid? What is the total surface area of the cuboid? What is the lateral surface area of the cuboid? Okay, best an example, cuboid, you take one textbooks. This is the best example of the cuboid. So cuboid, it is involved length, breadth and height. Length, breadth, height. Okay, so in this case, total surface area of the cuboid 2 into LB plus BH plus HL. L means length. L is denoted by length is denoted by L, and breadth is denoted by B, and height is denoted by H. This is the best example of the cuboid. Okay, first I am going to write that. So total surface area of the cuboid. You see, first one, total surface area of cuboid is equal to 2 into LB plus BH plus HL. This is the total surface area of a cuboid. Okay. So next, lateral surface area of the cuboid. So what is that? So in this case, lateral surface, 1 minute. Total surface area, this is total surface area. Or lateral surface area, only this side and this side and this one. So lateral surface area is equal to lateral surface area of cuboid is equal to 2 into B plus L into H. This is the lateral surface area of the cuboid. 2 into L plus B or B plus L into H. Okay, so this is the main important two formulas for the cuboid. The cuboid formula ಏನೇನು ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಇದು ಟೋಟಲ್ ತಗೋತಾರೆ. ಟೋಟಲ್ ಆಗಿ ಬಂತು ಅಂದ್ರೆ ಈ ಸೈಡ್ ಫೇಸಸ್ ಎಲ್ಲ ಫೇಸಸ್ ಇನ್ವಾಲ್ವ್ ಆಗ್ತವೆ. ಲ್ಯಾಟ್ರಲ್ ಅಂತಂದ್ರೆ ಟಾಪ್ ಅಂಡ್ ಟಾಪ್, ಇದು ಇನ್ವಾಲ್ವ್ ಆಗಲ್ಲ. ಓಕೆ, ದಟ್ ಈಸ್ ಲ್ಯಾಟ್ರಲ್ ಸರ್ಫೇಸ್. ಓಕೆ, ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಅನದರ್ ಮೆನ್ಸುರೇಷನ್, ದಟ್ ಈಸ್ ಕ್ಯೂಬ್. ಸೊ ಕ್ಯೂಬ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್, you know, chalk piece box. That is the best example of the cube. ಚಾಕ್ ಪೀಸ್ ಬಾಕ್ಸ್ ಹೇಗಿರ್ತದೆ, ಎಲ್ಲ ಫೇಸಸ್ ಈಕ್ವಲ್ ಆಗಿರ್ತದೆ. ಆ ಥರದೊಂದು ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ಓನ್ಲಿ
ಚಾಕ್ ಪೀಸ್ ಬಾಕ್ಸೇ. ಅದು ಚಾಕ್ ಪೀಸ್ ಬಾಕ್ಸಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಸೈಡ್ಸ್ ಇವೆ ಈಕ್ವಲ್ ಆಗಿರ್ತದೆ. ಸೊ ಅದನ್ನ ನಾನು ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ 6 ಫೇಸಸ್ ಸಿಗ್ತದೆ. 6 ಫೇಸಸ್ ಹೇಗೆ ಅಂದರೆ ಫಸ್ಟ್ ಒಂದು ಸೆಕೆಂಡ್ ಒಂದು ಮೇಲೆ ಕೆಳಗಡೆ ಈ ಥರ ಸೈಡ್ ಹಿಂಗಿರ್ತದೆ. ಇಲ್ಲಾಂದ್ರೆ ಒಂದು ಫಿಗರ್ ಬರ್ ತೋರಿಸ್ಕೊಡ್ತೀನಿ ನೋಡ್ರಿ ನಿಮಗೆ. ಸ್ಕ್ವೇರ್ ಟೈಪ್ ಇರಬೇಕು. ನೋಡಿ ಇದು ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿ ಕ್ಯೂಬ್. ಓಕೆ, ಎಲ್ಲ ಸೈಡ್ಸ್ ಇವೆ ಒಟ್ಟು 1 2 3 4 5 6 ಫೇಸಸ್. ಇದರ 6 ಫೇಸಸ್. ಇದರಿಂದ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಎಲ್ಲ ಇರ್ತಲ್ಲ. ಸೊ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಇರಲ್ಲ ಬಾಟಮ್ ಇರಲ್ಲ, ಓನ್ಲಿ 4 ಫೇಸಸ್ ಇರ್ತದೆ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಅವು ಬರೀತೀವಿ ನೋಡಿ. ಥರ್ಡ್ ಒನ್, ಟೋಟಲ್ ಸರ್ಫೇಸ್ ಏರಿಯಾ of cube is equal to 6a square. 6a square ಅಂತ. a ಅಂದ್ರೆ ಏನಿಲ್ಲ, side is denoted by a. ಅದೇ side square. So next, fourth one, lateral surface area of cube is equal to 4a square. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಇವನ್ನ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ನ ಮಾಡೋಣ. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದೀಸ್ ಫಾರ್ಮುಲಾಸ್, ಫೈಂಡ್ ಔಟ್ ಸಮ್ ಪ್ರಾಬ್ಲಮ್ಸ್, ದಟ್ ಎ ಎಕ್ಸರ್ಸೈಸ್ ಪ್ರಾಬ್ಲಮ್. ಓಕೆ, ರೈಟ್ ಆನ್ ದಿಸ್. Yes, okay. So next, so use these formulas, find out some problem. So dear students, this is actually chapter number 13. Okay, first you take your textbooks. So exercise 13.1. So that problem is, what type of problem is there? So very simple. So ಇಲ್ಲಿ exercise 13.1 ಅಲ್ಲಿ ಇರ್ತದೆ, page number 80. So first, a plastic box 1.5 meter long, 1.25 meter wide. So long it is denoted by, so L is equal to, here given L is equal to how much? 1.5 meter, and wide breadth is equal to, B is equal to 1.25 meter. So okay, and 65 centimeter deep is to made. A plastic box na deep andre h telkodi. H is equal to how much it is given? 65 centimeter to be made. It is opened at the top, ignoring the thickness of the plastic sheet. Determine first problem, the area of the sheet required for making the box. Second one, cost of sheet. Okay, ಈಗ ಏರಿಯಾ ಆಫ್ ದಿ ಶೀಟ್ ಕಂಡುಹಿಡಿಬೇಕಂತೆ. ಆ ಏರಿಯಾ ಆಫ್ ದಿ ಶೀಟ್ ಕಂಡುಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಏರಿಯಾ ಆಫ್ ದಿ ಶೀಟ್ ಅಲ್ಲಿ ಕಂಡುಹಿಡ್ಕೊಂಡು ಟೋಟಲ್ ಏರಿಯಾ ಸರ್ಫೇಸ್ ಏರಿಯಾ ತೆಗೆದುಕೊಳ್ಳಿ, ಅಂಡ್ ಕಾಸ್ಟ್ ಆಫ್ ಶೀಟ್ ಕಂಡುಹಿಡ್ಕೋಬೇಕಂತೆ. ಕಾಸ್ಟ್ ಆಫ್ ಶೀಟ್ ಬೇಕು ಅಂತಂದ್ರೆ ನಾವೇನ್ ಮಾಡೋಣ, ಸೊ how much total surface area given or find out. Next, that is multiplied by 20. Yeah, how much rupees? Yes, 20 or 25? Yes. 20 rupees. That is 20 rupees. Okay na? Yes. Okay. So first you take the formula. Total surface area is equal to, ನೋಡಿ ಇದರ ತಗೋಬೇಕು, total surface area. First
65 centimeter, you should convert it to meter. How do you find out that is 65 centimeter you should convert it to meter? ಯಾವ ರೀತಿ ಮಾಡ್ತೀರಾ ಅಂದ್ರೆ 65 ಡಿವೈಡೆಡ್ ಬೈ 100 ಮಾಡಿ. 65 ಡಿವೈಡೆಡ್ ಬೈ 100 ಮಾಡುವಾಗ ನಿಮ್ಗೆ ಇದು ಬರ್ತದೆ. ಎಷ್ಟು ಬರ್ತದೆ? h is equal to 65 ಡಿವೈಡೆಡ್ ಬೈ 100 ಅಂದ್ರೆ 6.5 ಬರ್ತದೆ. 6.5 meter. Okay. So next total surface area that is equal to 2 into L plus B into H plus base. ಬೇಸ್ ತಲುಪಿದ್ರು. ಬೇಸ್ ಅಂದ್ರೆ ಗೊತ್ತು, ಬೇಸ್ ಕೆಳಗಡೆ ಬೇಸ್ ಏನಿರ್ತದೆ? ಬೇಸ್ ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆಡ್ತ್ ಅಂತ ಇರ್ತದೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇದನ್ನ ಅಪ್ಲೈ ಮಾಡಿ. ಈಗ 2 ಎಷ್ಟು ಕೊಟ್ಟಿದ್ದಾರೆ? ಸೊ ಸಾರಿ, ಎಲ್ ಇಸ್ ಈಕ್ವಲ್ ಟು 1.5 ಮೀಟರ್, ಬಿ ಇಸ್ ಈಕ್ವಲ್ ಟು 1.25 ಮೀಟರ್ ಅಂಡ್ ಎಚ್ ಇಸ್ ಈಕ್ವಲ್ ಟು 0.65 meter. 0.65 meter. Substitute these values. Okay. Total surface that is equal to 2 into L. L is equal to how much? L is equal to 1.5 plus B is equal to 1.25 into H is equal to 65 centimeter means 0.65 meter plus base is equal to what? Length into breadth. Length into breadth ಅಂತ ಉತ್ಕೊಳ್ಳಿ ಇದನ್ನ. ಸೊ ಇದು ಅಪ್ಲೈ ಮಾಡಿ. ಬೇಸ್ ಲೆಂತ್ ಇಂಟು ಬ್ರೆಡ್ತ್ ಅಂತಂದ್ರೆ ಯಾವಾಗ ಅಂತಂದ್ರೆ ನೋಡಿ, ನಿಮ್ಗೆ ತೋರಿಸ್ತೀನಿ. 1 minute. ದಿಸ್ ಇಸ್ ಬೇಸ್, ಓನ್ಲಿ ಬೇಸ್. ಬೇಸ್ ಇಟ್ ಈಸ್ ಇನ್ವಾಲ್ವ್ ಲೆಂತ್ ಅಂಡ್ ಬ್ರೆಡ್ತ್. ಲೆಂತ್ ಮಾತ್ರ ಬ್ರೆಡ್ತ್ ಇರ್ತದೆ. ಸ್ವಲ್ಪ ಕೇರ್ ಇದು ಮಾಡಿ. ಸೊ ನೀವು ಇಲ್ಲಿ ಯಾವ್ಯಾವ ಫಾರ್ಮುಲಾಗಳನ್ನ ನೆನ್ಪಿಡ್ಕೋಬೇಕು. ಇದೇನು ತಗೊಂಡಿದ್ದೀನಿ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ ಇಲ್ಲಿ ಅಕಾರ್ಡಿಂಗ್ ಅವ್ರು ಏನು ಹೇಳಿದ್ದಾರೆ, ಪ್ಲಾಸ್ಟಿಕ್ ಬಾಕ್ಸ್ ಇದು ಮಾಡಿದ್ದಾರೆ, ಪ್ಲಾಸ್ಟಿಕ್ ಬಾಕ್ಸ್ ಶೀಟ್ ಇದು ಮಾಡಿದ್ದಾರೆ, ಅದಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ. ಸೊ ಓಕೆ, ಇದನ್ನ ಅಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿ. 0.65 ಓನ್ಲಿ. ಓಕೆ, ಸೊ ಒಂದು ರಫ್ ವರ್ಕ್ ಯೂಸ್ ಮಾಡಿ. ಇಲ್ಲಿ 1.5 plus 1.25 how much? 1.5 plus 1.25, so 5 7 2.75. so write 2 into 2.75 into 0.65 plus length L is equal to how much? 1.5 into breadth is equal to how much? 1.25. 1.25. Okay, next multiplied 2 into 2.75. Next 0.65 into this. Okay, first ನೋಡಿ ಇಲ್ಲೇ ವರ್ಕ್ ಮಾಡೋಣ. ಇಲ್ಲೇ ಮಾಡ್ತೀನಿ ನೋಡಿ ರಫ್ ವರ್ಕ್. 2 into 2.75 into 2. ನೋಡಿ 2 5s are 10, 0, 2 7s are 14, plus 1, 15, 5, 1, 2 2s are 4, 5, 5.50. Okay, right here 5.50 into 0.65 plus 1.5 into 1.25. ಅದನ್ನು ಮಾಡ್ತೀನಿ. 1.5 into 1.25. ಸೊ ಈ ಥರ ಮಲ್ಟಿಪ್ಲೈ ಮಾಡಿ. 1.5 1.25 into 1.5. 5 5s are 25, 5 2, 5 2s are 10, plus 2 12, 12 means 5 1s are 5, 6. Next 5 2 1. So next 5 plus 2 7, 6 plus 2 8, 1. So point of next 1 2 digits. How many digits is there after point? 1 2 3. 1 2 3. 1.875. So this result is 1.875. ಸ್ವಲ್ಪ ಕೇರ ಮಾಡಿ. ಮಲ್ಟಿಪ್ಲಿಕೇಶನ್ ತುಂಬಾ ಡೆಸಿಮಲ್ ಪ್ಲೇಸಸ್ ಇವೆಲ್ಲ ಬರ್ತಾವೆ, ಹಾಗಾಗಿ ನೀವು ಕೇರ ಮಾಡಬೇಕು. ಇದರ ರಫ್ ವರ್ಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ನೋಡಿ, 5.50 into 0.65. ಸೊ 5 ಇತರ ಬರ್ಕೊಳ್ಳಿ ಇಲ್ಲಿ. 5.50 into 0.65. ಫಸ್ಟ್ 5 ಇಂದ ಮಲ್ಟಿಪ್ಲೈ ಮಾಡ್ಬಿಡಿ, ನಿಮ್ಗೆ ಈಸಿ ಆಗ್ತದೆ. ಈ ತರ ಮಲ್ಟಿಪ್ಲೈ ಮಾಡ್ತು ಅಂತಂದ್ರೆ ನಿಮಗೆ ನಿಧಾನ ಮಾಡ್ರಿ. 5 into 0 0, 5 5s are 25, 2, 5 5s are 25, 2 27. Okay, so next you go to 6 6 0 0, 6 5s are 30, 0 3, 6 5 30, 33. Okay, so next ಬಿಡ್ರಿ. ನಿಮ್ಮ 0 ಇಲ್ಲಿ 0 ಇಲ್ಲಿ ಬರ್ತದ,
2 3 zeros, 1 0 3 zeros, okay, 0 5 7 ಇದೆಲ್ಲ ನೀವು ಕಲ್ತಿದ್ದೀರಿ ಪ್ರೀವಿಯಸ್ ಕ್ಲಾಸಲ್ಲಿ. 5 3 1 2 4 1 2 3 4 ಮೀನ್ಸ್ ಇದು ಬಂತು 3.5750. you write here 3.5750 plus 1.875 1.875. ಈಗ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ 3.5750 look here add ಮಾಡ್ರಿ ಅಣ್ಣ 3.5750 plus 1.875. so total add ಮಾಡ್ರಿ ಪ್ಲಸ್ ಮಾಡ್ಬೇಕಲ್ಲ 0 5 plus 5 10 0 1 1 plus 7 8 8 plus 7 15 1 1 plus 8 9 9 plus 5 14 1 1 plus 1 2 2 plus 3 5 5.45 ಸ್ಕ್ವೇರ್ ಮೀಟರ್. ಸೊ ಎಷ್ಟು ಬಂತು ಅಂದ್ರೆ 5.45. ಇದರ ಟೋಟಲ್ ಏರಿಯಾ 5.45 ಬಂತು. ಈಗ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಕಾಸ್ಟ್ ಕಂಡಿರಿ. ಕಾಸ್ಟ್ ಎಷ್ಟು ಅಂತ ಹೇಳಿದಾರೆ ಒಂದು ಮೀಟರ್ ಅದಕ್ಕೆ 20 rupees ಅಂತ ಹೇಳಿದ್ದಾರೆ. ಈಗ ಇಂಟು 20 rupees ಮಾಡಿದ್ನ. ಸೊ ಇಲ್ಲೇ ಬರೀತೀನಿ ನೋಡಿ ಇಲ್ಲಿ ನಿಮಗೆ. ಓಕೆ, ದಿಸ್ ಇಸ್ ಆಕ್ಚುಲಿ ರಿಸಲ್ಟ್ 5.45 ದಿಸ್ ರಿಸಲ್ಟ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ನಿಮಗೆ ಕಾಸ್ಟ್ ಬೇಕು. ಟೋಟಲ್ ಕಾಸ್ಟ್ ಎಷ್ಟು ಬರ್ತದೆ ನೋಡೋಣ. ನಾನು ಇಲ್ಲೇ ಬರ್ತೀನಿ ನೋಡಿ ಸಿಂಪಲ್ ಆಗಿ. therefore total cost that is equal to 5.45 into 20 rupees. ಇದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಮಲ್ಟಿಪ್ಲೈ ಮಾಡೋಣ. 2 5s are 10 0 1 2 4s are 8 9 2 5s are 10. okay, this one 0. so after 2 therefore 109 rupees per square meter. okay, 109. ಅರ್ಥ ಆಯ್ತಾ ಇದು? ರೈಟ್ ಡೌನ್.